ರಾತ್ರಿ ಎಲ್ಲ ಏನೋ ಬಂದು ಕಿರ್ಚ್ತಾ ಇತ್ತು, ಒಂಥರ ಭಯವಾಗಿತ್ತು. ಯಾಕಂದರೆ ಅಷ್ಟು ಶಕ್ತಿ ದೈವಗಳಿದ್ದಾವೆ ಈ ಸರೌಂಡಿಂಗ್ ದಕ್ಷಿಣ ಕರ್ನಾಟಕದಲ್ಲಿ. 6 ಕಿಲೋಮೀಟ್ರ್ ಟ್ರೈಲು ಗೈಸಿದ್ದು, ಹಿಂಗೆ ಹೋಗ್ಬೇಕು 6 ಕಿಲೋಮೀಟ್ರ್. ನಾವು ಡೀಪ್ ಆಗಿದೆ ನೋಡಿ ಮಗ, ಏನೋ ಜಾಗ ಮಗ, ಇವೆಲ್ಲ ಸಖತ್ತಾಗಿದೆ. ದಕ್ಷಿಣ ಕರ್ನಾಟಕದಲ್ಲಿ ಈ ಥರ ಸಾವಿರಾರು ಜಾಗಗಳಿದೆ, ಅದರಲ್ಲಿ ಇದು ಒಂದು. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೋಪ್ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂದ್ಕೊಳ್ತಾ ಈ ಒಂದು ವಂಡರ್ಫುಲ್ ಲೊಕೇಶನ್ ಮರಕಥಾ ದುರ್ಗಾ ಪರಮೇಶ್ವರಿ ಟೆಂಪಲಿಂದ ಇವಾಗ ಕುಕ್ಕೆ ಹತ್ರ ಇನ್ನೊಂದು 2 ವಂಡರ್ಫುಲ್ ಪ್ಲೇಸ್ ಇದೆ ಸರೌಂಡಿಂಗಲ್ಲಿ. ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ಚಿಕ್ಕದಿನ್ನ ಮರಿ ಚೂರು ಕೈ ಹಿಂಗಂದರೆ ಆರ ಹೊಡಿತೀವ ಹೋಗೋ. ಹಾಂ, ಬಿಡ್ತಾನೆ ಇಲ್ಲ ಚಿಟ್ಟೆ. ಸರೌಂಡಿಂಗಲ್ಲಿ ಕಾಡಲ್ಲಿ ಒಂದು ವಂಡರ್ಫುಲ್ ಪ್ಲೇಸ್ ಇದೆ ಅಂತೆ. ನೋಡೋಣ ಹೆಂಗಿರುತ್ತೆ ಏನು ಅಂತ. ನಮ್ಮ ಮೇಯ್ನ್ ಇಂಟೆನ್ಷನ್ ಆಫ್ ರೋಡ್ ಟ್ರೈಲ್ಸ್ ಎಲ್ಲ ಇರುತ್ತೆ, ಮಜಾ ಮಾಡ್ಬೋದು ಅಂತ. ಆಮೇಲೆ ಇನ್ನೊಂದು ಆ ಶಕ್ತಿ ದೇವತೆ ಆಶೀರ್ವಾದ ತೊಗೋಬೋದು ಅಂತ. ಇವತ್ತು ನಿದ್ದೆ ಚೆನ್ನಾಗಾಗಿಲ್ಲ ನಮಗೆ, ಎಲ್ಲ ಡಲ್ಲ ಹೊಡಿದ್ದೀವಿ. ಅಲ್ಲಿ ಹೋದ ತಕ್ಷಣ ಜೋಶ್ ಬರುತ್ತೆ ಅಂದ್ಕೊಂಡಿದ್ದೀನಿ. ವಿ ಆರ್ ಎಕ್ಸೈಟೆಡ್. ಒಂದು ಮ್ಯಾಕ್ಸಿಮಮ್ 2 or 3 hours ಅಷ್ಟೇ ನಿದ್ದೆ ಮಾಡಿರೋದು ನಾವು. ಅದಕ್ಕಿಂತ ಜಾಸ್ತಿ ನಿದ್ದೆ ಮಾಡೋಕ್ಕಾಗಲಿಲ್ಲ. ಏನೋ ಒಂಥರ ಎಂಜೈಟಿ ಇರುತ್ತೆ ಕಾಡಲ್ಲಿ ಮಲ್ಗೋವಾಗ. ನಿಮಗೆ ರಾತ್ರಿ ಎಲ್ಲ ಏನೋ ಬಂದು ಕಿರ್ಚ್ತಾ ಇತ್ತು, ಒಂಥರ ಭಯವಾಗಿತ್ತು. ಇದು ಸೆಕೆಂಡ್ ಎಕ್ಸ್ಪೀರಿಯೆನ್ಸು. ಫಸ್ಟ್ ಎಕ್ಸ್ಪೀರಿಯೆನ್ಸು ದೇವಸ್ಥಾನದ ಹೊರಗಡೆ ಮಲ್ಕೊಂಡಿದ್ವಿ. ಸೆಕೆಂಡ್ ಎಕ್ಸ್ಪೀರಿಯೆನ್ಸು ದೇವಸ್ಥಾನದ ಒಳಗಡೆನೇ ಮಲ್ಕೊಂಡಿದ್ವಿ. ದೇವಸ್ಥಾನದ ಒಳಗಡೆ ಮಲಗಿದಾಗ ನಮಗೆ ಹೊರಗಡೆ ಏನು ಎಕ್ಸ್ಪೀರಿಯೆನ್ಸ್ ಆಗಿತ್ತಲ್ಲ ಅದು ತುಂಬ ಕಮ್ಮಿ ಆಗಿತ್ತು. ನಮಗೇನಂತ ಲಾಸ್ಟ್ ಟೈಮ್ ಆಗಿರೋ ಅಷ್ಟು ಭಯ ಆಗಿರ್ಬೋದು, ಲಾಸ್ಟ್ ಟೈಮು ಇದ್ದಷ್ಟು ಸೌಂಡ್ಗಳು, ಗಾಳಿಯಲ್ಲೆಲ್ಲ ಏನೇನೋ ಸೌಂಡ್ ಕೇಳ್ತಾಯಿತ್ತು. ಸೊ ಅದೆಲ್ಲ ಇವಾಗಿಲ್ಲ, ಅದೆಲ್ಲ ತುಂಬ ಕಮ್ಮಿ ಆಗೋಗಿದೆ. ಅದೊಂದು ಖುಷಿ ವಿಷಯ. ಸುಬ್ರಹ್ಮಣ್ಯದಲ್ಲಿ ಒಳ್ಳೆ ಮಳೆ ಇದೆ. ಯಾರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ತಾಯಿದ್ದೀರಾ ಅಂದರೆ ನೋಡಿಕೊಂಡು ನೀಟಾಗಿ ಪ್ಲ್ಯಾನ್ ಮಾಡಿ. ಯಾಕಂದರೆ ಕುಕ್ಕೆ ಸುಬ್ರಹ್ಮಣ್ಯ ನೆಕ್ಸ್ಟ್ ಲೆವೆಲ್ ಮಳೆ ಹೊಡಿತಾ ಇದೆ ನೋಡಿ. ಮಳೆ ಎಷ್ಟು ಜೋರಾಗಿ ಹೊಡಿತಾ ಇದೆ ಗೊತ್ತಾ, ಸಖತ್ ಜೋರಾಗಿ ಬರುತ್ತೆ. ಆಮೇಲೆ ಇಲ್ಲೇನಂದರೆ ಮಳೆ ನಿಲ್ಲಲ್ಲ, ಬರ್ತಾನೇ ಇರುತ್ತೆ. ನೋಡಿ ಏನು ಸಕ್ಕತ್ತಾಗಿದೆ ಈ ಮಳೆ. ಈ ಥರ ರೂಟು ಬೈಕಲ್ಲಿ ಹೋಗೋ ಮಜಾನೇ ಬೇರೆ ಈ ಥರ ರೂಟ್ಗಳಲ್ಲಿ ಮಳೆಗಾಲದಲ್ಲಿ. ಆ್ಯಂಡ್ ಈಗ ನಾವೇನು ಹೋಗ್ತಾ ಇದ್ದೀವಿ ದೇವಸ್ಥಾನ, ಅದಕ್ಕೆಲ್ಲ ಎಲ್ಲರೂ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಯಾಕಂದರೆ ಅದು ಲೋಕಲ್ ಲೈಟ್ಸ್ ಯಾರಿದ್ದಾರೆ ಅವ್ರನ್ನ ಕೇಳಿಕೊಂಡು ನಾವು ಹೋಗ್ತಾ ಇರ್ತೀವಿ. ಸೊ ನೀವೆಲ್ಲ ಇಲ್ಲಿಗೆಲ್ಲ ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ ಎಲ್ರಿಗೂ. ಸೊ ಕೆಲವೊಬ್ರು ಬರ್ತಾರೆ, ಕೆಲವೊಬ್ರು ಬರೋಕ್ಕಾಗಲ್ಲ. ಸೊ ಯಾರು ಬರೋಕ್ಕಾಗಲ್ಲ ವಿಡಿಯೋ ಮೂಲಕ ನೋಡ್ಕೊಳ್ಳಿ, ಆ ದೇವಿ ಆಶೀರ್ವಾದ ಪಡ್ಕೊಳ್ಳಿ. ನೀವು ನಮ್ಮ ವಿಡಿಯೋ ಮೂಲಕ ಈ ಒಂದು ರೂಟ್ನ ಎಂಜಾಯ್ ಮಾಡ್ಬೋದು. ಒಳ್ಳೆ ಮ್ಯೂಸಿಕ್ ಹಾಕ್ತೀನಿ ಇವಾಗ, ಕೇಳಿಕೊಂಡು ಈ ಒಂದು ಬ್ಯೂಟಿಫುಲ್ ರೂಟ್ನ ಎಂಜಾಯ್ ಮಾಡಿಕೊಂಡು ನಾವು ಹೋಗ್ತೀವಿ. ನೀವು ಬನ್ನಿ, ಡೈರೆಕ್ಟಾಗಿ ಹೋಗಿ ಆಫ್ ರೋಡ್ ಟ್ರೈಲಲ್ಲಿ ಸಿಗುವ. ದಕ್ಷಿಣ ಕರ್ನಾಟಕದಲ್ಲಿ ದೈವ ಅಂದರೆ ಒಂಥರ ಏನೋ ಭಯ ಭಕ್ತಿ ಜಾಸ್ತಿ. ಸೊ ಇಲ್ಲಿ ಬಂದು ಹೆಂಗಾಗ್ಬಿಟ್ಟಿದೆ ಅಂದರೆ ನಮಗೆ ದೈವ ಮತ್ತು ಇಲ್ಲಿಯ ನಂಬಿಕೆಗಳು ನಮ್ಮಲ್ಲೂ ಆವರಿಸ್ಕೊಂಡ್ಬಿಟ್ಟಿದೆ. ಹೆಂಗೆ ಅಂದರೆ ನಮಗೆ ಭಯ ಭಕ್ತಿ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ ದೇವ್ರ ಮೇಲೆ. ಆ್ಯಂಡ್ ನಂಬಿಕೆ ಮೊದಲಿಂದನೂ ಇದೆ ದೇವ್ರ ಮೇಲೆ. ಯಾಕಂದರೆ ಅಷ್ಟು ಶಕ್ತಿ ದೈವಗಳಿದ್ದಾವೆ ಈ ಸರೌಂಡಿಂಗ್ ದಕ್ಷಿಣ ಕರ್ನಾಟಕದಲ್ಲಿ. ಆ್ಯಂಡ್ ಎಲ್ಲರೂ ನನಗೆ ತುಂಬ ಇಷ್ಟ ಆಗೋದೇನೆಂದರೆ ಈ ಕಡೆ ಜನ ಎಷ್ಟು ಒಳ್ಳೆಯವರು ಗೊತ್ತಾ, ಸಖತ್ ಪ್ರೀತಿ ಕೊಡ್ತಾರೆ. ಇದು ಅವರ ಟೆರಿಟರಿಗೆ ನಾವು ಬಂದಾಗ ಅವ್ರು ನಮ್ಮನ್ನು ಎಷ್ಟು ಚೆನ್ನಾಗಿ ಪ್ರೀತಿ ಕೊಟ್ಟು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಅದಕ್ಕೆ ನನಗೆ ದಕ್ಷಿಣ ಕರ್ನಾಟಕ ಅಂದರೆ ಭಾಳ ಖುಷಿ ಆಗುತ್ತೆ. ಹಾಂ, ಎಷ್ಟು ದೂರ ಇದು? ಹೆಂಗೆ ಇದೆ ರೋಡ್? 6 ಕಿಲೋಮೀಟ್ರು. ಹಾಂ, ಸೊ ಗೈಸ್
ಫೈನಲಿ ಬಂದ್ವಿ. ಆಹಾ, ಕಂಪ್ಲೀಟ್ ಟ್ರೈಲು ಫುಲ್ಲು ಫಾರೆಸ್ಟು. ಆಹಾ, ವಾಯ್ಸ್ ಬರ್ತಾ ಇದ್ದಾರೆ. ಓ ಮೈ ಗಾಡ್, ಟ್ರೈಲ್ ನೋಡಿ ಹೆಂಗಿದೆ. 6 ಕಿಲೋಮೀಟ್ರ್ ಟ್ರೈಲು ಗೈಸಿದು. ಹಿಂಗೆ ಹೋಗ್ಬೇಕು 6 ಕಿಲೋಮೀಟ್ರ್ ನಾವು. ಸಖತ್ತಾಗಿದೆ ಅಲ್ಲ ಗೈಸ್ ಟ್ರೈಲು. ಇಲ್ಲಿ ನಾವು ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ. ಇಲ್ಲಿ ನೋಡ್ ಗುರು, ಏನು ಡೀಪ್ ಆಗಿದೆ ನೋಡ್ ಮಗ. ಹಾಂ, ಏನು ಡೀಪ್ ಆಗಿದೆ ಅಲ್ಲ. ದುರ್ಗಾ ದೇವಸ್ಥಾನಕ್ಕೆ ಸ್ವಲ್ಪ ಆಫ್ ರೋಡ್ ಮುಗೀತು. ಅದಾದಮೇಲೆ ಅಂತ ಏನು ಆಫ್ ರೋಡ್ ಇಲ್ಲ, ಬಟ್ ಸ್ವಲ್ಪ ಕಚ್ಚ ಇದೆ ರೋಡು. ಅಷ್ಟೊಂದೇನು ಚೆನ್ನಾಗಿಲ್ಲ. ಈ ರೂಟ ಆ ರೂಟ ಅಲ್ಲಿ ಹಾಕಿದ್ದಾರೆ ಬೋರ್ಡು. ಓಹೋ ಹೋ ಹೋ ಗೈಸ್, ಹೆಂಗಿದೆ ನೋಡಿ ಆಫ್ ರೋಡ್ ಇದು. ರೇಟ್ ಹೆಂಗಿದೆ, ಬರೀ ಆಫ್ ರೋಡ್ ಟ್ರೈಲ್ಸೇ ಮಾಡಿರೋದು ಆ್ಯಂಡ್ ಬರೀ ಫಾರೆಸ್ಟ್ ಝೋನ್ಸ್ ಎಲ್ಲ. ಬರೀ ಟ್ರೈಲ್ಸ್ ಮಾಡ್ಕೊಂಡೇ ಇದ್ದೋಗಿದ್ದೀವಲ್ಲ ನಾವು. ಆಮೇಲೆ ಮತ್ತೆ ಆಫ್ ರೋಡ್ ಸ್ಟಾರ್ಟು. ಮಧ್ಯದಲ್ಲಿರೋದು ಬೆಟ್ರ್ ಗುರು, ಕಾರ್ನರ್ಗೆ ಹೋಗೋಕ್ಕಿಂತ ಮಧ್ಯದಲ್ಲಿ ಸ್ವಲ್ಪ ಕಲ್ಲುಗಳಿದ್ದಾವೆ. ಅಡಕ್ಕಾಗಿದೆ ರೋಡು. ಇನ್ಸಲ್ಲಿ ಸ್ವಲ್ಪ ಫಾಗಪ್ ಆಗಿದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಂದು ಕ್ಯಾಮ್ರಾ ಓಪನ್ ಮಾಡಿರೋದಕ್ಕೆ ಸ್ವಲ್ಪ ಹಂಗಾಗಿರೋದು. ಹೆಂಗಿದೆ ನೋಡಿ ಡೌನ್ ಹಿಲ್. ಚೂರು ಜಾರ್ತು ಅಂದ್ಕೊಳ್ಳಿ ಗಾಡಿ ಕೆಳಗೆ. ಏನೋ ಜಾಗ ಇವೆಲ್ಲ. ಓ ಮೈ ಗಾಡ್, ಹೆವೆನ್. ಮಳೆ ಜಾಸ್ತಿ ಬಂದ್ಬಿಡ್ತು ಅಂದರೆ ಮೋಸ್ಟ್ಲಿ ಇದೆಲ್ಲ ಕವರ್ ಆಗ್ಬಿಡುತ್ತೆ ಅನ್ಕೊತೀನಿ. ವಾ 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 ವಾವ್, ಏನೋ ಜಾಗ ಮಗ ಇವೆಲ್ಲ. ಸಖತ್ತಾಗಿದೆ, ಬ್ಯೂಟಿಫುಲ್ ಪ್ಲೇಸ್ ಕಣೋ ಇದೆಲ್ಲ. ಹೆವಿ ವೀಲ್ ಸ್ಪಿನ್ ಆಗ್ತಾ ಇದೆ. ಓ ವಾವ್, ಏನು ಗುರು ಇದು ಹಿಂಗಿದೆ. ಯಪ್ಪ, ಏನೋ ವೈಬಿದು. ಹ್ಞೂ, ಸೌಂಡ್ ಕೇಳಿಸ್ಕೊಂಡ. ಹ್ಞೂ, ಏನು ಮಾಡೋಕ್ಕಾಗಲ್ಲ. ಓಹೋ, ಇಲ್ಲಿ ಓಡಾಡೋಕ್ಕೆ ಜಾಗ ಮಾಡ್ಕೊಂಡಿರ್ತಾರೆ ಅಂದ್ಕೊಂಡಿದ್ದೀನಿ. ಯಾವುದು ನೆಟ್ಟು ಶೂ ಥರ ಇದೆ ನೋಡೋದು, ನೆಟ್ಟದು. ಇವನು ಪೊರೆ ಅನ್ಕೊಂಬಿಟ್ಟ. ವಾವ್, ಹ್ಞೂ ಬೇಡ, ಸುಮ್ಮನೆ ಜಾರೋದು ಯಾಕೆ. ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಇದು.
ಸಕ್ಕತ್ತಾಗಿದೆ, ವೈಬು ಸಕ್ಕತ್ತಾಗಿದೆ ಕಣ. ನೋಡಿ ಇಲ್ಲೇನು ಕಾಣಿಸ್ತಾ ಇದೆ, ಇದೆ ಆಫ್ ರೋಡ್ ಟ್ರೈಲು. ತುಂಬ ದೂರ ಬರಬೇಕು, ಬಂದರೆ ಇದು ಟೆಂಪಲ್. ತುಂಬ ಪವರ್ಫುಲ್ ಜಾಗ ಅಂತೆ, ದುರ್ಗಾ ಪರಮೇಶ್ವರಿ ಟೆಂಪಲ್ ಇದು. ಆ್ಯಕ್ಚುಲಿ ಬೈಕ್ ಇಲ್ಲಿ ಪಾರ್ಕ್ ಮಾಡೋಕ್ಕೆ ನೋಡಿದ್ವಿ, ಇಲ್ಲೆಲ್ಲ ಫುಲ್ ನೀರಿರೋದ್ರಿಂದ ನಮಗೆ ಬೈಕ್ ಪಾರ್ಕ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಿಲ್ಸ್ಕೊಂಡಿದ್ದೀವಿ ಗಾಡಿನ. ಸೊ ಯಾರು ತಪ್ಪಾಗಿ ಭಾವಿಸ್ಬೇಡಿ. ಫುಲ್ಲು ತೋಟ, ಫಾರೆಸ್ಟ್ ಆ ಥರ ಮಧ್ಯ ತೋಟ ಸಿಗುತ್ತೆ, ಫಾರೆಸ್ಟ್ ಸಿಗುತ್ತೆ. ಒನ್ ಆಫ್ ದ ಹಿಡನ್ ಪ್ಲೇಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದನ್ನೆಲ್ಲ ನೀವು ಯಾರು ನೋಡಿಯೂ ಇರಲ್ಲ, ಇದ್ರ ಬಗ್ಗೆ ನಿಮ್ಗೆ ಐಡಿಯಾನೂ ಇರಲ್ಲ. ನೋಡಿ ಹೆಂಗಿದೆ ಪಾರ್ಕ್, ಹೆಂಗೆ ಹರಿತಾ ಇದೆ ನೋಡಿ. ಕ್ಲೋಸ್ ಆಗಿಬಿಟ್ಟಿದೆ ದೇವಸ್ಥಾನ, ಗೊತ್ತಿಲ್ಲ ಟೈಮಿಂಗ್ಸ್ ಎಲ್ಲ ನಮಗೆ. ದಕ್ಷಿಣ ಕರ್ನಾಟಕದಲ್ಲಿ ಈ ಥರ ಸಾವಿರಾರು ಜಾಗಗಳಿದೆ, ಅದರಲ್ಲಿ ಇದು ಒಂದು ಬ್ಯೂಟಿಫುಲ್ ಆಗಿದೆ ಪ್ಲೇಸು. ಕಂಜರ್ಪಣೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಆಹಾ, ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ, ಎಷ್ಟು ಸುಂದರವಾಗಿದೆ ನೋಡಿ ಜಾಗ. ಈ ದೇವಸ್ಥಾನಕ್ಕೆ ಸರಿಸುಮಾರು 800 ವರ್ಷದ ಇತಿಹಾಸ ಇದೆ ಹಾಗೂ ಬಹಳ ಶಕ್ತಿಶಾಲಿಯಾದಂಥ ದೇವಸ್ಥಾನ ಇದು. ಇಲ್ಲಿ ಬಂದು ನೀವು ಏನೇ ಕೇಳಿಕೊಂಡ್ರೂ ಅದಕ್ಕೆ ಪರಿಹಾರ ಸಿಗುತ್ತೆ ಅನ್ನೋ ಉದಾಹರಣೆಗಳು ಬಹಳಷ್ಟು ಈ ಊರಲ್ಲಿ ನಡೆದಿದೆ, ಈಗೂ ನಡೀತಾ ಇದೆ, ಮುಂದೆ ನಡೀತಾನೂ ಇರುತ್ತೆ. ಫೈನಲಿ ಗೈಸ್, ದುರ್ಗಾ ಪರಮೇಶ್ವರಿ ಆಶೀರ್ವಾದ ತೊಗೊಂಡ್ವಿ. ದರ್ಶನ ಸಿಗಲಿಲ್ಲ, ಮೋಸ್ಟ್ಲಿ ನೆಕ್ಸ್ಟ್ ಟೈಮ್ ಬರ್ತೀವಿ ದರ್ಶನ ಮಾಡೋಕ್ಕೆ. ಆರ್ಕಿಟೆಕ್ಚರ್ ಎಲ್ಲ ಏನು ಸಕ್ಕತ್ತಾಗಿದೆ ನೋಡಿ. ಸೊ ಈ ಒಂದು ಜಾಗದಿಂದ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಟೈಮ್ ಬಂದಾಗ ಮೋಸ್ಟ್ಲಿ ದೇವಿ ದರ್ಶನ ಆಗುತ್ತೆ ಅಂದ್ಕೊಂಡಿದ್ದೀನಿ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಈ ಜಾಗದಿಂದ ಹೊರಡ್ತಾ ಇದ್ದೀವಿ. ಲೆಟ್ಸ್ ಗೋ. ಹೋಪ್ ನಿಮಗೆ ಈ ಒಂದು ವಂಡರ್ಫುಲ್ ಟ್ರಯಲ್ ಮತ್ತು ಈ ಒಂದು ವಂಡರ್ಫುಲ್ ಟೆಂಪಲ್ ಎಕ್ಸ್ಪ್ಲೋರೇಷನ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೊತ್ತಿಲ್ಲದೆ ಏನಾದ್ರು ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ. ನಿಮ್ಗೆ ಏನಾದ್ರು ಲೊಕೇಶನ್ ಡೀಟೇಲ್ಸ್ ಬೇಕು ಅಂದರೆ ಕೆಳಗಡೆ ನಾನು ಇನ್ಸ್ಟಾಗ್ರಾಮ್ ID ಡಿಸ್ಪ್ಲೇ ಆಗ್ತಾಯಿದೆ ನೋಡಿ, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಆ್ಯಂಡ್ ನನಗೊಂದು ಮೆಸೇಜ್ ಮಾಡಿ. ನಾನು ನಿಮಗೆ ಈ ಲೊಕೇಶನ್ ಡೀಟೇಲ್ಸ್ ಕರೆಕ್ಟಾಗಿ ಪಿನ್ ಮಾಡಿ ಕಳಿಸ್ಕೊಡ್ತೀನಿ. ಈ ಸರೌಂಡಿಂಗ್ ನೀವು ಬಂದಾಗ ದಯವಿಟ್ಟು ಕ್ಲೀನಾಗಿ ಇಡೋಕ್ಕೆ ಟ್ರೈ ಮಾಡಿ ಸ್ವಲ್ಪ ಜಾಗನ, ಯಾಕಂದರೆ ಇಲ್ಲಿ ತುಂಬ ಶಕ್ತಿ ಓಡಾಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ಕೋತೀನಿ. ಪ್ಲ್ಯಾಸ್ಟಿಕ್ ಕವರ್ ಎಸೆಯೋದು, ಆಮೇಲೆ ಎಲ್ಲ ಗಲೀಜು ಮಾಡಿ ಹೋಗೋದು, ಅವೆಲ್ಲ ತುಂಬ ಮಾಡ್ತಾರೆ ಎಷ್ಟೊಂದು ಜನ. ನಾಟ್ ಎವ್ರಿ ಒನ್, ಸ್ವಲ್ಪ ಜನ ಇದ್ದಾರೆ. ದಯವಿಟ್ಟು ಅವೆಲ್ಲ ಮಾಡೋಕ್ಕೆ ಹೋಗ್ಬಿಡಿ, ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟು. ಯಾಕಂದರೆ ಈ ಥರ ಒಂದು ರಿಮೋಟ್ ಪ್ಲೇಸಲ್ಲೆಲ್ಲ ಬಂದು ನಾವು ನಿಮಗೆ ಜಾಗ ತೋರಿಸ್ತೀವಿ. ಆಮೇಲೆ ಏನಾಗುತ್ತೆ ಗೊತ್ತಾ, ಜನ ನಮ್ಮನ್ನು ಬೈಕೊಂತಾರೆ, ಇವ್ರು ನೋಡಪ್ಪ ಈ ಥರ ಇದು ಮಾಡ್ತಾರೆ, ಇಲ್ಲಿ ನೋಡಿದ್ರೆ ಜನ ಬಂದು ಹಾಳು ಮಾಡ್ತಾರೆ ಅಂತ. ಆಲ್ರೆಡಿ ನನಗೊಂದು 1000 ಮೆಸೇಜ್ಗಳು ಬಂದುಬಿಟ್ಟಿದೆ ಈ ಥರ, ನೀವು ಎಲ್ಲ ಜಾಗ ತೋರಿಸ್ತಾ ಇದ್ದೀರಾ, ಎಲ್ಲರೂ ಬಂದು ಜಾಗ ಹಾಳು ಮಾಡ್ತಾಯಿದ್ದಾರೆ ಅಂತ. ದಯವಿಟ್ಟು ನನ್ನ ಫಾಲೋವರ್ಸ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ಈ ಥರ ಕೆಲಸ ಮಾಡಿಬಿಡಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಂಡರ್ಫುಲ್ ವೀಡಿಯೋನ ಆಫ್ ರೋಡ್ ಟ್ರಯಲ್ ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋಲಿ ಇನ್ನೊಂದು ಇದೇ ಥರ ಒಂದು ಟ್ರಯಲಲ್ಲಿ ಒಂದು ಬ್ಯೂಟಿಫುಲ್ ಪ್ಲೇಸ್ ಇದೆ, ಅದನ್ನು ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು. ವೆಯ್ಟ್ ಫಾರ್ ನೆಕ್ಸ್ಟ್ ಎಪಿಸೋಡ್. ಬರುತ್ತೆ ಬೇಗ, ಆದಷ್ಟು ಬೇಗ ಬರುತ್ತೆ ನೆಕ್ಸ್ಟ್ ಎಪಿಸೋಡ್. ಸ್ವಲ್ಪ ಡಿಲೇ ಆಗ್ಬೋದು, ಯಾಕಂದರೆ ಆಫೀಸ್ ಕೆಲಸ ಮಾಡಿಕೊಂಡು ನಾವು ವೀಡಿಯೋ ಎಡಿಟ್ ಎಲ್ಲ ಮಾಡಿಕೊಂಡು ಈ ಥರ ಟ್ರಾವೆಲ್ ಮಾಡಿಕೊಂಡು ಎಲ್ಲ ಮಾಡ್ತಾಯಿರ್ತೀವಿ. ಸೊ ಲೈಫಲ್ಲಿ ನಿಮಗೆ ಗೊತ್ತು ಕೆಲಸನೂ ಇಂಪಾರ್ಟೆಂಟು, ಅದಕ್ಕೋಸ್ಕರ ಟೈಮ್ ಇದ್ದಾಗೆಲ್ಲ ನಾನು ಎಡಿಟ್ ಮಾಡಿ ವೀಡಿಯೋ ಹಾಕ್ತಾನೆ ಇರ್ತೀನಿ, ಓಕೆನಾ. ಬಾಯ್, ಟೇಕ್ ಕೇರ್. ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಎಲ್ಲರೂ. ಬಾಯ್.